ಟಿಇಟಿ ಮತ್ತು ಜಿಪಿಎಸ್ಟರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧಗೊಳ್ಳುತ್ತಿರುವಂಥ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಡುವಂಥ ಅಭ್ಯರ್ಥಿಗಳಿಗೆ ಈ ತರಗತಿಯಾಗಿದೆ. 2014ರಿಂದ 2024ರವರೆಗೆ ನಡೆದಂಥ ಟಿಇಟಿ ಪರೀಕ್ಷೆಯಲ್ಲಿ ರಾಜ್ಯಶಾಸ್ತ್ರ ಅಥವಾ ಪೌರನೀತಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಚರ್ಚಿಸುವಂಥ ಸಂದರ್ಭ ಇದಾಗಿದೆ. 122ನೇ ಪ್ರಶ್ನೆ ಅಂತೇಳಿ 2014ರ ಟಿಇಟಿಯಲ್ಲಿ ಕೇಳಿರುವಂಥದ್ದು, ಭಾರತೀಯ ಪತ್ರಿಕಾ ಪರಿಷತ್ ಸಂಸ್ಥೆಯ ಉದ್ದೇಶ ಏನೆಂದರೆ, ಒಂದು, ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ, ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ, ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ, ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಅಂತೇಳಿ. ಭಾರತೀಯ ಪತ್ರಿಕಾ ಪರಿಷತ್ ಸಂಸ್ಥೆಯ ಉದ್ದೇಶ ಏನಂತಂದ್ರೆ, ಉತ್ತರ ಏನಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಅಂತೇಳಿ. 123ನೇ ಪ್ರಶ್ನೆ 2014ರ ಟಿಇಟಿಯಲ್ಲಿ ಕೇಳಿರುವಂಥದ್ದು, ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ. ವಿಧಾನ ಪರಿಷತ್ತಿಗೆ 8ನೇ 1ರಷ್ಟು ಸದಸ್ಯರನ್ನು ನೇಮಿಸುವ ಅಧಿಕಾರವಿದೆ. ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಸಲಹೆ ನೀಡುವ ಅಧಿಕಾರ ಇದೆ. ರಾಜ್ಯಸಭೆ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರ ಇದೆ ಅಂತೇಳಿ ಇಲ್ಲಿ 4 ಕರ್ತವ್ಯಗಳನ್ನು ಕೊಡಲಾಗಿದೆ. ರಾಜ್ಯಪಾಲರ ಪ್ರಮುಖ ಕರ್ತವ್ಯ ಯಾವುದು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ, ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವಿದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ವಿಧಾನ ಪರಿಷತ್ತಿಗೆ 8ನೇ 1ರಷ್ಟು ಅಂತಿದೆ, ಅದು ತಪ್ಪಾಗಿದೆ. 11 ಜನರನ್ನ ಇಲ್ಲಿ ನಾಮನಿರ್ದೇಶನ ಮಾಡ್ತಾರೆ. 3ನೇದು ಕೂಡ ತಪ್ಪಾಗಿದೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ನೇಮಕಾತಿ ಮಾಡೋದಕ್ಕೆ ಇವರು ಭಾಗವಹಿಸಲ್ಲ. ಆಮೇಲೆ ರಾಜ್ಯಸಭೆ ಅಧ್ಯಕ್ಷರನ್ನ ನೇಮಿಸುವ ಅಧಿಕಾರ ಇರುವಂಥದ್ದು ಸಂಸತ್ತಿನ ಎಲ್ಲ ಸದಸ್ಯರಿಗೆ. ರಾಜ್ಯಪಾಲರು ಯಾವುದೇ ಅಲ್ಲಿ ಕರ್ತವ್ಯ ಇರೋದಿಲ್ಲ. ಅಂದ್ರೆ 213ನೇ ಆರ್ಟಿಕಲ್ ಪ್ರಕಾರ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂತ ಅಧಿಕಾರವನ್ನ ರಾಜ್ಯಪಾಲರಿಗೆ ಕೊಡಲಾಗಿದೆ. 124ನೇ ಪ್ರಶ್ನೆ, ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು? ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ, ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ, ನಮ್ಮ ರಾಷ್ಟ್ರವು ಕೇಂದ್ರದ ಪ್ರದೇಶಕ್ಕೆ ಒಳಪಡುವುದರಿಂದ, ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನ ಚುನಾಯಿಸಲ್ಪಡುವುದರಿಂದ ಅಂತೇಳಿ ಗಣರಾಜ್ಯ ಅಂತೇಳಿ ಯಾವುದು ಕರಿತೀವಿ ಅಂತೇಳಿ ಅಂದ್ರೆ ನಮ್ಮ ಭಾರತಕ್ಕೆ ಕರೆಯುವಂತ ಕಾರಣ ಏನಂತಂದ್ರೆ, 4ನೇದು ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನ ಚುನಾಯಿಸಲ್ಪಡುವುದರಿಂದ. 126ನೇ ಪ್ರಶ್ನೆ, ಭಾರತದ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಅಂತೇಳಿ. ಪಿ.ಡಿ. ಜತ್ತಿ, ಎಚ್.ಡಿ. ದೇವೇಗೌಡ, ಎಸ್. ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಅಂತೇಳಿ ಈ 4 ವ್ಯಕ್ತಿಗಳು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಆದರೆ ಇದಕ್ಕೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕ ಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ಯಾರಂತಂದ್ರೆ ಎಸ್. ನಿಜಲಿಂಗಪ್ಪ. 127ನೇ ಪ್ರಶ್ನೆ, ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯೆ ಬಲ ಎಷ್ಟು? ಎಸ್, ವಿಧಾನಸಭೆ ಸದಸ್ಯರ ಸಂಖ್ಯೆ ಅರ್ಧದಷ್ಟು, ವಿಧಾನಸಭೆ ಸದಸ್ಯರ 1/3ರಷ್ಟು, ವಿಧಾನಸಭಾ ಸದಸ್ಯರ 1/4ರಷ್ಟು, ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೇ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ವಿಧಾನಸಭಾ ಸದಸ್ಯರ 1/3ರಷ್ಟು. ಅಂದ್ರೆ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75 ಇರುವಂತದ್ದು. 128ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದಂತ ಅರ್ಹತೆಗಳು ಯಾವ ಅಂತೇಳಿ. 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು, 50 ವರ್ಷ ಅದಕ್ಕಿಂತ ಮೇಲ್ಪಟ್ಟಿರಬೇಕು, ಭಾರತದ ಪ್ರಜೆ ಆಗಿರಬೇಕು, ಪಾಂಡಿತ್ಯ ಇರುವ ವ್ಯಕ್ತಿಯಾಗಿರಬೇಕು, ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂತೇಳಿ ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ACE, PCE, ACD, ADE ಅಂತೇಳಿ 35 ವರ್ಷ ಅದಕ್ಕಿಂತ ಮೇಲ್ಪಟ್ಟಿರ್ಬೇಕು ಅನ್ನುವಂಥದ್ದು ಸರಿಯಾದ ಅರ್ಹತೆ, ಮತ್ತು ಭಾರತದ ಪ್ರಜೆ ಆಗಿರ್ಬೇಕು ಅನ್ನುವಂಥದ್ದು, ಮತ್ತು ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂದ್ರೆ ACE ಅಂತೇಳಿ. ACE ಅನ್ನುವಂಥದ್ದು ಒಂದನೇ ಆಪ್ಷನ್ಸ್ ಇದೆ, ಅದು ಸರಿಯಾದ ಉತ್ತರ. 129ನೇ ಪ್ರಶ್ನೆ, ದ್ವಿಸದನಗಳ ಶಾಸನಸಭೆಯನ್ನು ಹೊಂದಿರುವ ರಾಜ್ಯಗಳು ಅಂತೇಳಿ. ಪಶ್ಚಿಮ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. 2, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ. ಒರಿಸ್ಸಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರ ಅಂತೇಳಿ. ಇದು 2014ರ ಟಿಇಟಿಯಲ್ಲಿ ಕೇಳಿರೋದ್ರಿಂದ ಜಮ್ಮು ಕಾಶ್ಮೀರ ಇವತ್ತು ವಿಧಾನ ಪರಿಷತ್ ಅಲ್ಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರ. ಪ್ರಸ್ತುತ ಎಷ್ಟಿದಾವಂತಂದ್ರೆ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಬಿಹಾರ್ ಹಾಗೂ ಉತ್ತರ ಪ್ರದೇಶ ಅಂತೇಳಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಹೊಂದಿದೆ. 121ನೇ ಪ್ರಶ್ನೆ 2015ರಲ್ಲಿ ಟಿಇಟಿಯಲ್ಲಿ ಕೇಳಿರುವಂತದ್ದು, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು ಅಂತೇಳಿ. 2 ಸಾರಿ ಈ ಪ್ರಶ್ನೆ ಈಗಾಗಲೇ ಟಿಇಟಿಯಲ್ಲಿ ಕೇಳಿರುವಂತದ್ದು. 15ನೇ ಅನುಚ್ಛೇದ, 17ನೇ ಅನುಚ್ಛೇದ, 21ನೇ ಅನುಚ್ಛೇದ, 38ನೇ ಅನುಚ್ಛೇದ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 17ನೇಯ ಅನುಚ್ಛೇದ. 122ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತೇಳಿ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಸಾಕ್ರೆಟಿಸ್, ಪ್ಲೇಟೋ,
ಅಬ್ರಹಾಂ ಲಿಂಕನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಅರಿಸ್ಟಾಟಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅನ್ನ ನಾವು ಗ್ರೀಕಿನ ತತ್ವ ರಾಜಕೀಯ ತ್ರಿರತ್ನಗಳು, ತ್ರಿಮೂರ್ತಿಗಳಂತೇಳಿ ನಾವು ಕರಿತೀವಿ. ಅಬ್ರಹಾಂ ಲಿಂಕನ್ ಯಾರಂತಂದ್ರೆ ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರು. ಅರಿಸ್ಟಾಟಲ್ನ ಗುರು ಯಾರಂತಂದ್ರೆ ಪ್ಲೇಟೋ. ಅರಿಸ್ಟಾಟಲ್ನ ಶಿಷ್ಯ ಯಾರಂತಂದ್ರೆ ಅಲೆಕ್ಸಾಂಡರ್. ಆತನ ಕೃತಿಗಳು ಯಾವಂತಂದ್ರೆ ಪಾಲಿಟಿಕ್ಸ್, ಎಥಿಕ್ಸ್ ಅಂಡ್ ಪೊಯಿಟಿಕ್ಸ್ ಅನ್ನುವಂಥದ್ದು. 124ನೇ ಪ್ರಶ್ನೆ, ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಲಕ್ಷಣವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದಂತೇಳಿ. ಖಾಸಗಿ ಒಡೆತನಕ್ಕೆ ಆಸ್ಪದ ಕೊಡದೇ ಇರುವಂತ ವ್ಯವಸ್ಥೆ ಯಾವುದಂತೇಳಿ. ಸಂವಿಧಾನಾತ್ಮಕ ಚಕ್ರಾಧಿಪತ್ಯ, ಸೈನಿಕ ಸರ್ವಾಧಿಕಾರ, ಪ್ರಜಾಪ್ರಭುತ್ವ, 4 ಕಮ್ಯುನಿಸ್ಟ್ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಕಮ್ಯುನಿಸ್ಟ್ ಎಲ್ಲಿರುತ್ತೋ ಅಲ್ಲಿ ಖಾಸಗಿ ಒಡೆತನಕ್ಕೆ ಆಸ್ಪದ ಇರುವುದಿಲ್ಲ. 125ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಅಧಿಕಾರಗಳು ಮತ್ತು ಅವರ ಕಾರ್ಯಗಳು ನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಗುರುತಿಸಿ ಅಂತೇಳಿ. ಕಮಿಷನರ್ ಮತ್ತು ಜಿಲ್ಲಾ ಪಂಚಾಯತಿ ಅಂತ ಇದೆ. ಚೀಫ್ ಆಫೀಸ್ ನಗರ ಪಾಲಿಕೆಗಳಂತಿದೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಗ್ರಾಮ ಪಂಚಾಯತಿ ಅಂತಿದೆ. ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಿದೆ. ಪಟ್ಟಣ ಪೌರಸಭೆಗಳಂತಿದೆ. ಈ ಕಡೆ ತಾಲೂಕ್ ಪಂಚಾಯತಿ ಇದೆ. ಇದಕ್ಕೆ ಆಪ್ಷನ್ಸ್ ಅನ್ನ ಕೊಡಲಾಗಿದೆ. ಯಾವ್ದು ಸರಿಯಾದ ಉತ್ತರ ಅಂತಂದ್ರೆ ಕಮಿಷನರ್ ಅನ್ನುವಂಥದ್ದು ಎಲ್ಲಿರುತ್ತಂದ್ರೆ ನಗರ ಪಾಲಿಕೆಗಳಲ್ಲಿ ಇರ್ತೈತಿ. A3 ಅನ್ನುವಂಥದ್ದು. A3 ಎಲ್ಲಿದೆ ಅಂತಂದ್ರೆ ಅದು 2ರಲ್ಲಿದೆ. ಒಂದೇ ಚಾನ್ಸಿಗೆ ತೆಗೆದುಕೊಂಡು ಸರಿಯಾದ ಉತ್ತರವನ್ನು ಹಾಕ್ಬಹುದು. ಎರಡನೇದಂತೇಳಿ A2 ಅನ್ನುವಂಥದ್ದು 2ರಲ್ಲಿ ಮಾತ್ರ ಇರೋದರಿಂದ ಇಲ್ಲಿ A2 ಅಂತಂದ್ರೆ ಕಮಿಷನರ್ ಅನ್ನುವಂಥದ್ದು ನಗರ ಪಾಲಿಕೆ. B4 ಅಂತಂದ್ರೆ ಚೀಫ್ ಆಫೀಸ್ ಅನ್ನುವಂಥದ್ದು ಪಟ್ಟಣ ಪುರಸಭೆಗಳಲ್ಲಿ. C1 ಅಂತಂದ್ರೆ ಜಿಲ್ಲಾ ಪಂಚಾಯತಿಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇಳಿ. ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ನುವಂಥ D5 ಅಂತಂದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾರೆ. 126ನೇ ಪ್ರಶ್ನೆ, ಸಾಮಾಜಿಕ ಆರ್ಥಿಕ ಸಮಾನತೆಯ ನೀತಿಯ ಬುನಾದಿ ಯಾವುದು? ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಪೌರತ್ವ ನಿರ್ಧರಿಸುವ ತತ್ವಗಳಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ನಿರ್ದೇಶಕ ತತ್ವಗಳಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ. 127ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತೇಳಿ. ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸುವರು. ಎಸ್. ಯಾವುದು ಸರಿಯಲ್ಲ ಅಂತಂದ್ರೆ ಯಾವುದು ತಪ್ಪು ಅನ್ನುವಂಥದ್ದು ಇಲ್ಲಿ ಹುಡುಕ್ಬೇಕು. ಹಾಗಾಗಿ ಮೊದಲನೇದು ಇಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸಬೇಕನ್ನುವಂಥದ್ದು ತಪ್ಪಾದಂತ ವಾಕ್ಯ. ಎಲ್ಲಿ ಮಂಡಿಸಬೇಕಂತಂದ್ರೆ ಮೊದಲು ವಿಧಾನ ಸಭೆಯಲ್ಲಿ ಮಂಡಿಸಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ. ಸರಿ. ಶಿಕ್ಷಕ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ ಸದಸ್ಯರಾಗಿರುತ್ತಾರೆ. ಸರಿ. ರಾಜ್ಯದಲ್ಲಿ ಸಂವಿಧಾನದ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 1 ಅನ್ನುವಂಥದ್ದು ಏನು ತಪ್ಪಾದಂತ ವಾಕ್ಯ ಅದು. ಎಸ್. 128ನೇ ಪ್ರಶ್ನೆ, ಈ ಕೆಳಗಿನ ನ್ಯಾಯಾಲಯಗಳನ್ನ ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣದ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನ ಗುರುತಿಸಿ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಅಂತೇಳಿ. ಇದರಿಗೆ ಏರಿಕೆಯಿಂದ ಹಿಡಿಕೆ ಕ್ರಮಕ್ಕೆ ಹೋಗ್ಬೇಕು. ಏರಿಕೆ ಅಂತಂದ್ರೆ ದೊಡ್ಡದಿಂದ ಸಣ್ಣಕ್ಕೆ ಹೋಗೋದಾದ್ರೆ ಫಸ್ಟ್ ಯಾವ್ದು ಇರ್ಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇರಬೇಕು. ತದನಂತರದಲ್ಲಿ ರಾಜ್ಯ ಹೈಕೋರ್ಟ್ ಇರಬೇಕು. ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ SCBDA ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, D ಅಂತಂದ್ರೆ ಸೆಷನ್ ನ್ಯಾಯಾಲಯ, ಕೊನೆಯದು ಯಾವುದಂದ್ರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಎಸ್. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವನ್ನ ಅತ್ಯಂತ ಕೆಳಹಂತದ ನ್ಯಾಯಾಲಯ ಅಂತೇಳಿ ಕರಿತೀವಿ. ಸೆಷನ್ಸ್ ನ್ಯಾಯಾಲಯವು ಸಿವಿಲ್ ಪ್ರಕರಣಗಳು ವಿಲೇವಾರಿ ಮಾಡೋದರಿಂದ ಇದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತೇಳಿ ಕರಿತೀವಿ ನಾವು. ಭಾರತವು ಅನ್ನುವಂಥದ್ದು 2015ರ TTL ಕೇಳಿರುವಂಥದ್ದು ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯಲ್ಲಿ ಗುರುತಿಸಿ ಅಂತೇಳಿ. ಎಸ್. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥದ್ದು ಸರಿ. ಅಂತಂದ್ರೆ ಇಲ್ಲಿ CABA, BD, CAS, ಒಂದೇದು CABD ಅಂತೇಳಿ. CA ಅಂತಂದ್ರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ? 2017ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಹಣಕಾಸಿನ ಬಿಕ್ಕಟ್ಟುಗಳು, ನೈಸರ್ಗಿಕ ವಿಕೋಪಗಳು ಮತ್ತು ಸನ್ನಿವೇಶಗಳು, ರಾಜ್ಯ ಸಂವಿಧಾನಿಕ ಕಾರ್ಯತಂತ್ರದ ವಿಫಲತೆ, ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳಂತೇಳಿ ಭಾರತದ ತುರ್ತು ಪರಿಸ್ಥಿತಿಯ ಸಂದರ್ಭದ ಸಂಬಂಧಪಟ್ಟಂತೆ ಘೋಷಣೆ ಮಾಡುವಂಥದ್ದು ಯಾವ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ
ಸರಿಯಾದ ಉತ್ತರ ಯಾವುದಂದ್ರೆ ನೈಸರ್ಗಿಕ ವಿಕೋಪ ಅಥವಾ ಸನ್ನಿವೇಶದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಎಸ್ ಹಣಕಾಸಿನ ಬಿಕ್ಕಟ್ಟು 360 ಆರ್ಟಿಕಲ್ ಪ್ರಕಾರ. ಎಸ್ ರಾಜ್ಯ ಸಂವಿಧಾನಿಕ ಕಾರ್ಯತಂತ್ರದ ವಿಫಲತೆ ಆದಾಗ ಆರ್ಟಿಕಲ್ 356. 352 ಆರ್ಥಿಕ ತೊಂದರೆ ಬಾಹ್ಯ ಕ್ರಮಗಳಾದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಅವಕಾಶ ಕೊಡುವಂತ ವಿಧಿ. 118ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಅಂತೇಳಿ? ರಾಯಭಾರಿಗಳು, ಲೋಕಸಭೆ ಸ್ಪೀಕರ್, ಚುನಾವಣಾ ಆಯುಕ್ತರು, ರಾಜ್ಯದ ರಾಜ್ಯಪಾಲರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಲೋಕಸಭೆಯ ಸ್ಪೀಕರ್. ಇನ್ನು ಉಳಿದ 3 ರಾಯಭಾರಿಗಳು, ಚುನಾವಣಾ ಆಯುಕ್ತರು, ರಾಜ್ಯದ ರಾಜ್ಯಪಾಲರು ರಾಷ್ಟ್ರಪತಿಯಿಂದ ಆಯ್ಕೆ ಆಗ್ತಾರೆ. ಲೋಕಸಭೆ ಸ್ಪೀಕರ್ ಯಾರಿಂದ ಆಯ್ಕೆ ಆಗ್ತಾರೆ ಅಂತಂದ್ರೆ ಲೋಕಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ. 120ನೇ ಪ್ರಶ್ನೆ, ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನು ಈ ಕೆಳಗೆ ನೀಡಲಾಗಿದೆ. ಸಮಾಜವಾದಿ, ವ್ಯಕ್ತಿ ಸ್ವಾತಂತ್ರ್ಯ, ಸಾರ್ವಭೌಮತ್ವ, ಜಾತ್ಯತೀತ ಅನ್ನುವಂಥದ್ದು. ಈ ಮೇಲಿನಗಳಲ್ಲಿ ಯಾವುದನ್ನ ಸಂವಿಧಾನದ 42ನೇ ತಿದ್ದುಪಡಿಯಂತೆ ಸೇರಿಸಲಾಗಿದೆ? ಯಾವ್ಯಾವ ಪದಗಳನ್ನು ಸೇರಿಸಲಾಗಿದೆ ಅಂತಂದ್ರೆ ಎಸ್ ಸಮಾಜವಾದಿ ಮತ್ತು ಜಾತ್ಯತೀತ. ಎ ಮತ್ತು ಡಿ ಅನ್ನುವಂಥದ್ದು ಸರಿ. ಎ ಮತ್ತು ಡಿ ಅನ್ನುವಂಥದ್ದು ಯಾವುದು ಅಂತಂದ್ರೆ ಎ ಮತ್ತು ಡಿ ಅಂದ್ರೆ ನಾಲ್ಕನೇ ಆಪ್ಷನ್ ಸರಿಯಾದದ್ದು. ಸಮಾಜವಾದಿ, ಜಾತ್ಯತೀತ ಅನ್ನುವಂಥ ಪದವನ್ನ ಅದರ ಜೊತೆಗೆ ಸಮಗ್ರತೆ ಅನ್ನುವಂಥ 3 ಪದಗಳನ್ನ 42ನೇ ತಿದ್ದುಪಡಿ ಮುಖಾಂತರ ಭಾರತದ ಪ್ರಸ್ತಾವನೆಗೆ ಸೇರಿಸಿದಂತ ಪದಗಳು. ಈ ಕೆಳಗಿನ ಹೇಳಿಕೆಗಳನ್ನ ಸರಿ ಅಂದ್ರೆ ಟಿ, ತಪ್ಪು ಅಂತಂದ್ರೆ ಫಾಲ್ಸ್ ಅನ್ನುವಂಥದ್ದು. ಅನುಕ್ರಮವಾಗಿ ಜೋಡಣೆಯನ್ನ ಆಯ್ಕೆ ಮಾಡಿ ಅಂತೇಳಿ. ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲೇ ಮಂಡಿಸಬೇಕು ಅನ್ನುವಂಥದ್ದು ಇದು ತಪ್ಪಾದ ಹೇಳಿಕೆ. ಎಸ್ ಎಫ್ ಇದು. ಎಸ್ ಲೋಕಸಭೆ ಮತ್ತು ರಾಜ್ಯಸಭೆಗಳ 2 ಸಂವಿಧಾನದ ತಿದ್ದುಪಡಿ ಅಧಿಕಾರವನ್ನ ಹೊಂದಿವೆ ಅನ್ನುವಂಥದ್ದು ಸರಿ ಅಂದ್ರೆ ಟಿ. ಫಸ್ಟ್ನೇದು ಎಫ್, ಆಮೇಲೆ ಟಿ. ಸಂಸತ್ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡುವ ಅಧಿಕಾರವನ್ನು ಕೊಡಲಾಗಿದೆ. ಎಸ್ ಇದು ಕೂಡ ಟಿ. ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರಿಯಾಗಿ ಇರುತ್ತಾರೆ ಹೊರತು ಸಾಮೂಹಿಕವಾಗಿ ಲೋಕಸಭೆಗೆ ಅಲ್ಲ ಅನ್ನುವಂಥದ್ದು ಇದು ಕೂಡ ತಪ್ಪು. ಅಂದ್ರೆ ಎ ಮತ್ತು ಡಿ ಅನ್ನುವಂಥದ್ದು ತಪ್ಪು ಅಂತಂದ್ರೆ ಎಫ್ ಕೊನೆಗೆ ಪ್ರಾರಂಭದಲ್ಲಿ ಎಫ್ ಬರಬೇಕು, ಕೊನೆಯಲ್ಲಿ ಎಫ್ ಬರುವಂತ ಆಪ್ಷನ್ ಯಾವುದು ಇದೆ ಅಂತಂದ್ರೆ ನೋಡಿ, ನಡುವೆ ಇರುವಂಥದ್ದು 2 ಸರಿಯಾದ ವಾಕ್ಯಗಳು. ಪ್ರಾರಂಭದಲ್ಲಿ ಕೊನೆಯದಲ್ಲಿ ಇರುವಂಥದ್ದು ತಪ್ಪಾದದ್ದು ಯಾವುದಂದ್ರೆ ಆಪ್ಷನ್ 3 ಅನ್ನುವಂಥದ್ದು. 122ನೇ ಪ್ರಶ್ನೆ ಇದೆ. 2017ರ ಟಿಟಿಯಲ್ಲಿ ಕೇಳಿರುವಂಥದ್ದು ಪಟ್ಟಿ 1 ಮತ್ತು ಪಟ್ಟಿ ಬಿ ಯಲ್ಲಿ ಕೊಡಲಾಗಿದೆ. ಪಟ್ಟಿ ಗಣರಾಜ್ಯ ಅಂತಿದೆ, ಸಾರ್ವಭೌಮತೆ ಅಂತ ಇದೆ, ಜಾತ್ಯತೀತತೆ, ಸಮತಾವಾದ ಅಂತಿದೆ. ಹಂಗಂದ್ರೆ ಏನು? ಗಣರಾಜ್ಯ ಅನ್ನುವಂಥದ್ದು ಅಂದ್ರೆ ಏನಂದ್ರೆ ರಾಜ್ಯದ ಮುಖ್ಯಸ್ಥರನ್ನ ಜನರಿಂದ ಆಯ್ಕೆ ಮಾಡುವಂಥದ್ದು. A3 ಅಂತೇಳಿ. ಎಸ್ A3. ಎಸ್ B1 ಅಂತಂದ್ರೆ ಸಾರ್ವಭೌಮತೆ ಅಂತಂದ್ರೆ B1 ಅಂತಂದ್ರೆ ಎಸ್ ರಾಜ್ಯದ ಆಂತರಿಕ ಮತ್ತು ಬಾಹ್ಯ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಕೊಡುವಂಥದ್ದು. ಸಿ ಅಂತಂದ್ರೆ C5 ಅಂತಂದ್ರೆ ಎಸ್ ಜನರು ತಮ್ಮ ಆರಾಧನೆಯ ಧರ್ಮದ ಅನುಸರಣೆಯನ್ನು ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ D4 ಅಂತಂದ್ರೆ ಸಮತಾವಾದ ಅಂತಂದ್ರೆ ರಾಜ್ಯದ ಆದಾಯವನ್ನ ಸಮಾನವಾಗಿ ಹಂಚಿಕೆ ಮಾಡುವಂಥದ್ದು. 123ನೇ ಪ್ರಶ್ನೆ. 1946ರಲ್ಲಿ ರಚನೆಗೊಂಡ ಭಾರತದ ಮಧ್ಯಂತರ ಸರ್ಕಾರದ ಸಚಿವರುಗಳಾಗಿ ಹೆಸರುಗಳ ಪಟ್ಟಿ 1ರಲ್ಲಿ ಕೊಡಲಾಗಿದೆ. ಅವರು ನಿರ್ವಹಿಸಿದ ಖಾತೆಗಳ ಪಟ್ಟಿ 2ರಲ್ಲಿ ನೀಡಲಾಗಿದೆ. ಅದನ್ನ ಸರಿಯಾಗಿ ಹೊಂದಿಸಿ ಅಂತೇಳಿ ಕೊಡಲಾಗಿದೆ. ವಲ್ಲಭಭಾಯಿ ಪಾಟೀಲ್, ಎಸ್ ಜಗಜೀವನ್ ರಾಮ್, ರಾಜಕುಮಾರಿ ಅಮೃತ್ ಕೌರ್, ಅಬ್ದುಲ್ ಕಲಾಂ ಆಜಾದ್ ಅಂತೇಳಿ ಅವರು ಯಾವ ಖಾತೆಗಳನ್ನು ನಿರ್ವಹಿಸಿದ್ರು ಅಂತೇಳಿ. ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವ್ರದ್ದು ಯಾವುದಂತಂದ್ರೆ ಎಸ್ ಗೃಹ ಮಂತ್ರಿ ಅಂತೇಳಿ 2. A2 ಅಂತೇಳಿ. A2 ಎಷ್ಟರಲ್ಲಿದೆ ಅಂತಂದ್ರೆ 3 ಹತ್ರ ಇದೆ. ಜಗಜೀವನ್ ರಾಮ್ ಅಂತಂದ್ರೆ ಎಸ್ B1 ಅಂತೇಳಿ. B1 ಎಷ್ಟರ ಹತ್ರ ಇದೆ? 2 ಹತ್ರ ಇದೆ. ರಾಜಕುಮಾರಿ ಅಮೃತ್ ಕೌರ್ ಅನ್ನುವಂಥದ್ದು C4 ಅನ್ನುವಂಥದ್ದು. C4 ಎಲ್ಲಿದೆ ಅಂತಂದ್ರೆ A2, B1, C4 ಆಮೇಲೆ D3 ಅಂತೇಳಿ ಅಬ್ದುಲ್ ಕಲಾಂ ಆಜಾದ್ ಅಂತಂದ್ರೆ ಶಿಕ್ಷಣ ಮಂತ್ರಿಯಾಗಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 2. A2, B1, C4, D3 ಅನ್ನುವಂಥದ್ದು ಇಲ್ಲಿ ಕೊಡಲಾಗಿದೆ. ಸರ್ದಾರ್ ವಲ್ಲಭಾಯಿ ಪಾಟೀಲ್ ಗೃಹ ಮಂತ್ರಿಯಾಗಿ, ಜಗಜೀವನ್ ರಾಮ್ ಅವರು ಕಾರ್ಮಿಕ ಮಂತ್ರಿಯಾಗಿ, ರಾಜಕುಮಾರ್ ಅಮೃತ್ ಕೌರ್ ಆರೋಗ್ಯ ಮಂತ್ರಿಯಾಗಿ, ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಇವುಗಳನ್ನು ಹೊಂದಿಸಿ ಅಂತೇಳಿ ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಉಪ ಚುನಾವಣೆ, ಮಧ್ಯಂತರ ಚುನಾವಣೆ ಅಂತಿದೆ. ಅದಕ್ಕೆ ಸಾರ್ವತ್ರಿಕ ಚುನಾವಣೆ ಯಾವುದಂತಂದ್ರೆ A2 ಅಂತೇಳಿ. A2 ಅಂದ್ರೆ ನಿಯತಕಾಲಿಕವಾಗಿ ನಡೆಯುವಂತ ಚುನಾವಣೆ. A2 ಎಷ್ಟತ್ರ ಇದೆ ಅಂತಂದ್ರೆ 2 ಹತ್ರ ಇದೆ. ಮರು ಚುನಾವಣೆ ಅಂತಂದ್ರೆ ಅಕ್ರಮಗಳ ಕಾರಣದಿಂದ ನಡೆಯುವಂತ ಚುನಾವಣೆ. ಎಸ್ B1 ಎಷ್ಟತ್ರ ಇದೆ? ಎಸ್ B1 2 ಹತ್ರ ಇದೆ. ನೆಕ್ಸ್ಟ್ ಹೋಗೋದಾದ್ರೆ ಉಪ ಚುನಾವಣೆ ಅಂತಂದ್ರೆ ಎಸ್ ಪ್ರತಿನಿಧಿ ರಾಜೀನಾಮೆ ಮರಣದ ಕಾರಣದಿಂದ ನಡೆಯುವಂತ
ಚುನಾವಣೆಯನ್ನು ಉಪಚುನಾವಣೆ ಅಂತೇಳಿ ಕರಿತೀವಿ. C4 ಅಂತೇಳಿ. ಎಸ್, ಎ ಉತ್ತರ ಯಾವುದಂತಂದ್ರೆ A2, A2, B1, C4, D3 ಅನ್ನುವಂಥದ್ದು ಸರಿಯಾದ ಉತ್ತರ. ಹೇಗೆ ಅಂತಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ. ಬಿ ಅಂತಂದ್ರೆ ಮರು ಚುನಾವಣೆ ಅಂದ್ರೆ ಅಕ್ರಮಣ ಕಾರಣದಿಂದ ನಡೆಯುವಂತ ಚುನಾವಣೆ. ಉಪಚುನಾವಣೆ ಅಂದ್ರೆ ಪ್ರತಿನಿಧಿ ರಾಜೀನಾಮೆ ಮರಣದ ಕಾರಣದಿಂದ ನಡೆಯುವಂತಹ ಚುನಾವಣೆ. ಮಧ್ಯಂತರ ಚುನಾವಣೆ ಅಂದ್ರೆ ಅಧಿಕಾರ ಅವಧಿಗೆ ಮುನ್ನ ಶಾಸನಸಭೆ ವಿಸರ್ಜನೆ ಕಾರಣದಿಂದ ನಡೆಯುವಂತಹ ಚುನಾವಣೆ. 125ನೇ ಪ್ರಶ್ನೆ, ಒಂದು ಮಸೂದೆಯು ಕಾಯ್ದೆಯಾಗಿ ರೂಪುಗೊಳ್ಳುವ ಹಂತಗಳ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತೇಳಿ. ಅಂದ್ರೆ ಬಿಲ್ ಇದ್ದದೆ ಆಕ್ಟ್ ಆಗುವಂತ ಹಂತಗಳು ಯಾವಂತೇಳಿ. ಸಮಿತಿ ಮಟ್ಟಕ್ಕೆ ಒಪ್ಪಿಸುವುದು, ರಾಷ್ಟ್ರಪತಿಯವರ ಅನುಮೋದನೆ, ಗೆಜೆಟ್ನಲ್ಲಿ ಪ್ರಕಟಣೆ ಮಾಡುವುದು, ವರದಿಯ ಹಂತವನ್ನು ವಿಮರ್ಶೆ ಮಾಡುವುದು. ಇದಕ್ಕೆ ಅನುಕ್ರಮವಾಗಿ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಎಸ್, ADBC ಅಂತೇಳಿ. ಎ ಅಂತಂದ್ರೆ ಸಮಿತಿ ಮಟ್ಟಕ್ಕೆ ಒಪ್ಪಿಸುವುದು, ನಂತರ ಡಿ ಅಂದ್ರೆ ವರದಿಯ ಹಂತವನ್ನು ವಿಮರ್ಶೆ ಮಾಡುವುದು, ನೆಕ್ಸ್ಟ್ ಬಿ ರಾಷ್ಟ್ರಪತಿಯವರ ಅನುಮೋದನೆ ಮಾಡುವುದು, ತದನಂತರದಲ್ಲಿ ಕೊನೆಗೆ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡುವಂಥದ್ದು. 123ನೇ ಪ್ರಶ್ನೆ, 2019ರಲ್ಲಿ TTಯಲ್ಲಿ ಕೇಳಿರುವಂಥದ್ದು, ಸ್ಥಳೀಯ ಸ್ವಯಂ ಸರ್ಕಾರಗಳ ಮುಖ್ಯ ಉದ್ದೇಶಗಳು ಯಾವ ಅಂತೇಳಿ. ಕೃಷಿ ಉತ್ಪಾದನೆ ಹೆಚ್ಚಿಸುವುದು, ಪಂಚಾಯಿತಿ ಆಸ್ತಿಯನ್ನು ರಕ್ಷಿಸುವುದು, ಅಧಿಕಾರಿ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು, ಉದ್ಯೋಗ ಸೃಷ್ಟಿಸುವುದು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೂರನೇದು, ಅಧಿಕಾರಿ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತವನ್ನ ನಡೆಸುವುದು. ಮುಖ್ಯ ಚುನಾವಣಾ ಆಯುಕ್ತರು ಅಂತೇಳಿ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ, ಸಂಸತ್ತಿನಿಂದ ಚುನಾಯಿತರಾಗುತ್ತಾರೆ, ಸಂಸದೀಯ ಮಂತ್ರಿಗಳಿಂದ ನೇಮಕಗೊಳ್ಳುತ್ತಾರೆ, ಪ್ರಧಾನ ಮಂತ್ರಿಯಿಂದ ನಾಮನಿರ್ದೇಶನಗೊಳ್ಳುತ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಯಾರಿಂದ ನೇಮಕಗೊಳ್ತಾರೆ ಅಂದ್ರೆ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ. ಎಸ್, ರಾಜೀನಾಮೆ ಕೊಡೋದಾದ್ರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನ ತಮ್ಮ ಅಧಿಕಾರದಿಂದ ಕೊಟ್ಟು ನಿರ್ಗಮಿಸಬಹುದು. 125ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳು ಸೇರಿಸಿರುವ ಮುಖ್ಯ ಉದ್ದೇಶ ಏನು? ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಸೇರಿಸಿರುವಂತ ಉದ್ದೇಶ ಏನು? ಅಭಿವೃದ್ಧಿಗೆ ಉತ್ತಮ ಅವಕಾಶ ಒದಗಿಸುವುದು, ಸುಖಿ ರಾಜ್ಯದ ನಿರ್ಮಾಣ, ಸರ್ಕಾರದ ನಿಯಂತ್ರಿತ ಕ್ರಮಗಳನ್ನ ತಡೆಗಟ್ಟುವುದು, ಜಾತ್ಯತೀತ ರಾಜ್ಯದ ನಿರ್ಮಾಣ ಅಂತಂದ್ರೆ ಪ್ರಮುಖ ಉದ್ದೇಶ ಯಾವುದಂತಂದ್ರೆ ಸುಖಿ ರಾಜ್ಯದ ನಿರ್ಮಾಣಕ್ಕಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನ ಭಾರತದ ಸಂವಿಧಾನದಲ್ಲಿ ಸೇರಿಸಲಾಗಿದೆ. 126ನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದದ್ದು ಯಾವುದ ಮೂಲಕ? 1951ರ ಸಂಸತ್ತಿನ ವಿಧಿಯಂತೆ, 1951ರ ರಾಷ್ಟ್ರಪತಿಯ ಮೂಲಕ, ಸಂವಿಧಾನದ ಮೂಲಕ ರಚಿತವಾದದ್ದು, 1947ರ ಭಾರತದ ಸ್ವತಂತ್ರ ವಿಧಿಯ ಪ್ರಕಾರ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸಂವಿಧಾನದ ಮೂಲಕ ರಚಿತವಾಗಿದ್ದು ಅಂತೇಳಿ. 127ನೇ ಪ್ರಶ್ನೆ, ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನ ಆಧರಿಸಿದೆ. ಸಮಾನತೆ, ಸ್ವಾತಂತ್ರ್ಯ, ಸಾರ್ವಭೌಮತೆ, ಸಮಾಜವಾದ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸಮಾನತೆ ಅನ್ನುವಂಥದ್ದು. 128ನೇ ಪ್ರಶ್ನೆ, ರಾಜ್ಯಸಭೆ ಚೇರ್ಮನ್ ಇವರಾಗಿರುತ್ತಾರೆ ಅಂತೇಳಿ. ಯಾರಾಗಿರುತ್ತಾರೆ? ರಾಷ್ಟ್ರಪತಿ, ಗೃಹ ಮಂತ್ರಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಉಪರಾಷ್ಟ್ರಪತಿ ಅನ್ನುವಂಥದ್ದು. ಅಂದ್ರೆ ರಾಜ್ಯಸಭೆಯ ಸಭಾಧ್ಯಕ್ಷನಾಗಿ, ಚೇರ್ಮನ್ ಆಗಿ ಉಪರಾಷ್ಟ್ರಪತಿ ಯಾರಾಗಿರುತ್ತಾರೋ ಅವರೇ ಪದನಿಮಿತ್ತ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾರೆ. 129ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗುವುದು ರಾಜ್ಯಸಭೆ ಚುನಾಯಿತ ಪ್ರತಿನಿಧಿಗಳಿಂದ, ಲೋಕಸಭೆ ಚುನಾಯಿತ ಪ್ರತಿನಿಧಿಗಳಿಂದ, ರಾಜ್ಯಸಭೆ ವಿಧಾನಸಭೆ ಚುನಾಯಿತ ಪ್ರತಿನಿಧಿಗಳಿಂದ, ಸಂಸತ್ತಿನ ಮತ್ತು ಎಲ್ಲ ವಿಧಾನಸಭೆಯ ಚುನಾಯಿತ ಸದಸ್ಯರಿಂದ ಅಂತೇಳಿ. ಇದು ಸರಿಯಾದ ಉತ್ತರ ಏನಂತಂದ್ರೆ ನಾಲ್ಕನೇದು, ಸಂಸತ್ತಿನ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರಿಂದ. ನೋಡಿ, ಲೋಕಸಭೆಯ 543 ಜನ, ರಾಜ್ಯಸಭೆಯ 233 ಜನ, ದೇಶದ ಎಲ್ಲ MLAಗಳಂತಂದ್ರೆ 4120 ಜನ ಮತದಾರರು ಭಾರತದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ. 119ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಹೇಳಿ. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ವುಡ್ರೋ ವಿಲ್ಸನ್, ಎಸ್ ಸ್ಟಿಫನ್ ಲೂಥರ್ ಗುಲಿಕ್ ಅಂತ ಹೇಳಿ. ಸರಿಯಾದ ಉತ್ತರ ಯಾವುದಂತಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನುವಂಥದ್ದು ಸರಿಯಾದ ಉತ್ತರ. 120ನೇ ಪ್ರಶ್ನೆ, ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನ ಮಾಡಿದವರು ಯಾರು ಅಂತೇಳಿ. ಮಾಂಟಿಸ್ಕೋ, ಅರಿಸ್ಟಾಟಲ್, ರೂಸೋ, ಜಾನ್ ಲಾಕ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಜಾನ್ ಲಾಕ್. ಅದೇ ಮಾಂಟಿಸ್ಕೋ ಅಂದ್ರೆ ಅಧಿಕಾರ ಪ್ರತ್ಯೇಕತೆಯ ಬಗ್ಗೆ ಹೇಳಿದರೆ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ, ರೂಸೋ ನೈಸರ್ಗಿಕ ಹಕ್ಕುಗಳ ಬಗ್ಗೆ ಹೇಳಿರುವಂಥದ್ದು. ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನುವಂಥ ಕೃತಿಯನ್ನು ಬರೆದಿರುವಂಥವ್ರು. ಅದರ ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ ಜಾನ್ ಲಾಕ್. 121ನೇ ಪ್ರಶ್ನೆ, ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾದ ಯಾವುದು? 315ರ ವಿಧಿಯಲ್ಲಿ ಸ್ಥಾಪಿತವಾಗಿದ್ದು ಅಂತಂದ್ರೆ ಕೇಂದ್ರ ಮಾಹಿತಿ ಆಯೋಗ, ಕೇಂದ್ರ ಲೋಕ ಸೇವಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಸಂವಿಧಾನಾತ್ಮಕ ಆಯೋಗ, ಭ್ರಷ್ಟಾಚಾರ ನಿಗ್ರಹ ಆಯೋಗ ಅಂತ ಹೇಳಿದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಕೇಂದ್ರ ಲೋಕ ಸೇವಾ ಆಯೋಗ ಅನ್ನುವಂಥದ್ದು ಸರಿಯಾದ ಉತ್ತರ. 122ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣ ಆದ ನಾಯಕರು 2020 ಮತ್ತು 2023 TTಯಲ್ಲಿ ಕೇಳಿರುವಂಥದ್ದು. ಸೇಮ್ ಪ್ರಶ್ನೆಯನ್ನ 2 ಸಾರಿ ಕೇಳಿದ್ದಾರೆ.
ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಎರಡನೇದು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಲೆನಿನ್. ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಗೋರ್ಬಚ್ಚೇವ್ ಅಂತೇಳಿ. ಫ್ರಾಂಕ್ಲಿನ್ ರೂಸ್ವೆಲ್ಟ್, ಗೋರ್ಬಚ್ಚೇವ್, ವಿನ್ಸ್ಟನ್ ಚರ್ಚಿಲ್ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾರಂತಂದ್ರೆ ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅನ್ನೋರು ಭಾರತದ ಯಾವುದು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಅಂದ್ರೆ 1945 ಅಕ್ಟೋಬರ್ 24ರಂದು ಸ್ಥಾಪನೆಗೆ ಕಾರಣರಾದಂಥ ಪ್ರಮುಖ ವಿಶ್ವದ ನಾಯಕರು. 123ನೇ ಪ್ರಶ್ನೆ, ಭಾರತದ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಏನಾಯಿತು? ಮೂಲಭೂತ ಹಕ್ಕುಗಳು ಶಾಸನ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಯಿತು. ಶಿಕ್ಷಣವನ್ನು ಮೂಲಭೂತ ಹಕ್ಕೆಂದು ಪರಿಗಣಿಸಲಾಗಿದೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಲಾಗಿದೆ. ಮಾನವ ಹಕ್ಕುಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅಂತೇಳಿ. ಇದಕ್ಕೆ ಸರಿಯಾದದ್ದು ಏನಂತಂದ್ರೆ ಮೂರನೇದು, ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಿ ಎಲ್ಲಿ ಸೇರಿಸಿದ್ದಾರೆ ಅಂದ್ರೆ 300A ಕಾನೂನುಬದ್ಧ ಹಕ್ಕಾಗಿ ಇವತ್ತು ಭಾರತದ ಸಂವಿಧಾನದಲ್ಲಿ ಇದೆ. 124ನೇ ಪ್ರಶ್ನೆ, ಭಾರತದ ಸಂವಿಧಾನದ 3ನೇ ಭಾಗ ಒಳಗೊಂಡಿರೋದು ಏನು ಅಂತೇಳಿ. ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಪೌರತ್ವ ಅಂತೇಳಿ. ಸರಿಯಾದ ಉತ್ತರ ಏನಂತಂದ್ರೆ ಎಸ್, ಮೂಲಭೂತ ಹಕ್ಕುಗಳು. ಮೂಲಭೂತ ಕರ್ತವ್ಯಗಳು 4A ಎಸ್, ರಾಜ್ಯ ನಿರ್ದೇಶಕ ತತ್ವಗಳು 4ನೇ ಭಾಗದಲ್ಲಿ, ಪೌರತ್ವ ಅನ್ನುವಂಥದ್ದು ಭಾರತದ ಸಂವಿಧಾನದ 2ನೇ ಭಾಗದಲ್ಲಿದೆ. ಎಸ್, ರಾಜ್ಯಶಾಸ್ತ್ರದ ಪೀಠಂ ಅಂತೇಳಿ 2021ರಲ್ಲಿ 2ನೇ ಸಾರಿ ಪ್ರಶ್ನೆ ಇದು ರಿಪೀಟ್ ಆಗಿದೆ. ಎಸ್, ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಆಮೇಲೆ ಆಡಮ್ ಸ್ಮಿತ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ನಿಮ್ಗೆ ಈಗಾಗಲೇ ಗೊತ್ತಿದೆ, ಅರಿಸ್ಟಾಟಲ್ ಅನ್ನುವಂಥದ್ದು. 106ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಅನ್ನುವಂಥ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಯಾರು ಅಂತೇಳಿ. ಎಲ್ ಡಿ ವೈಟ್, ವುಡ್ರೋ ವಿಲ್ಸನ್, ಸೈಮನ್, ಲೂಥರ್ ಗುಲಿಕ್ ಅಂತಂದ್ರೆ ಲೂಥರ್ ಗುಲಿಕ್ ಈ ಪೋಸ್ಟ್ ಕಾರ್ಬ್ ಅನ್ನುವಂಥ ಪದವನ್ನು ಬಳಸ್ತಾರೆ. ಎಸ್, ಪೋಸ್ಟ್ ಕಾರ್ಬ್ ಅಂತಂದ್ರೆ ಏನಂತಂದ್ರೆ ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಎಸ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಅಂಡ್ ಬಜೆಟಿಂಗ್ ಅಂತೇಳಿ ಲೂಥರ್ ಗುಲಿಕ್ ಅವರು ಹೇಳ್ತಾರೆ. 107ನೇ ಪ್ರಶ್ನೆ, ಜಾತ್ಯತೀತ ಎಂಬ ಪದವನ್ನ ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಯಾವುದಂತೇಳಿ 2021ರ TETಯಲ್ಲಿ ಕೇಳಿರುವಂಥದ್ದು. 51ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 53ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 42ನೇ ತಿದ್ದುಪಡಿ. 108ನೇ ಪ್ರಶ್ನೆ, 2021ರ TETಯಲ್ಲಿ ಕೇಳಿರುವಂಥದ್ದು, ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತೇಳಿ ಯಾವ ಮೂಲಭೂತ ಹಕ್ಕುಗಳಿಗೆ ಕರೆಯಲಾಗಿದೆ ಅಂತೇಳಿ. ಸಂವಿಧಾನದ ಪರಿಹಾರ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 1, ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತೇಳಿ. 109ನೇ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು, ಸುಚಿತ್ ಕೃಪಲಾನಿ, ಪ್ರತಿಭಾ ಸಿಂಗ್ ಪಾಟೀಲ್. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾರಂತಂದ್ರೆ ಪ್ರತಿಭಾ ಸಿಂಗ್ ಪಾಟೀಲ್. ದ್ರೌಪದಿ ಮುರ್ಮು 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದಿರಾ ಗಾಂಧಿ ಯಾರು ಅಂತಂದ್ರೆ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಸರೋಜಿನಿ ನಾಯ್ಡು ಯಾರು ಅಂತಂದ್ರೆ ಮೊದಲ ಮಹಿಳಾ ರಾಜ್ಯಪಾಲೆ. ಸುಚಿತ್ ಕೃಪಲಾನಿ ಯಾರು ಅಂತಂದ್ರೆ ಮೊದಲ ಮಹಿಳಾ ಮುಖ್ಯಮಂತ್ರಿ, ಅದು ಉತ್ತರ ಪ್ರದೇಶದ್ದು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು? ಜವಾಹರ್ಲಾಲ್ ನೆಹರು, ಸನ್ ಹೆತ್ ಸೇನ್, ಜವಾಹರ್ಲಾಲ್ ನೆಹರು, ಚವನ್ಲಾಯ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಚವನ್ಲಾಯ್, ಇಂದಿರಾ ಗಾಂಧಿ, ಮಾವತ್ ತುಂಗ್ ಅಂತಂದ್ರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು, ಚವನ್ಲಾಯ್ ಅವರು ಪಂಚಶೀಲ ತತ್ವಗಳಿಗೆ ಸಹಿಯನ್ನ ಮಾಡ್ತಾರೆ. 103ನೇ ಪ್ರಶ್ನೆ, 2022ರಲ್ಲಿ TETಯಲ್ಲಿ ಕೇಳಿರುವಂಥದ್ದು, ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು? 1953, 1954, 1955, 1956 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 1955. 104ನೇ ಪ್ರಶ್ನೆ, ಭಾರತದಲ್ಲಿ ಮತದಾನದ ವಯಸ್ಸನ್ನ 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಭಾರತದ ಸಂವಿಧಾನದ ತಿದ್ದುಪಡಿ ಯಾವುದಂತೇಳಿ. 24ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 69ನೇ ತಿದ್ದುಪಡಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 61ನೇ ತಿದ್ದುಪಡಿ. ಅದೇನು ಹೇಳುತ್ತೆ ಅಂತಂದ್ರೆ 1988ರಲ್ಲಿ ಮಾಡ್ತಾರೆ. 1989 ಮಾರ್ಚ್ 28ರಂದು 21 ವಯಸ್ಸಿದ್ದದ್ದು 18 ಮತದಾನ ಮಾಡುವ ವಯಸ್ಸನ್ನ ಇಳಿಸ್ತಾರೆ. 105ನೇ ಪ್ರಶ್ನೆ, 15 ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ ಯಾವುದು ಅಂತ ಹೇಳಿ. ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಶೆರ್ಷರರಿ, ಪ್ರತಿಬಂಧಕಾಜ್ಞೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಪ್ರತಿಬಂಧಕಾಜ್ಞೆ ಅಂತೇಳಿ. ಪ್ರತಿಬಂಧಕಾಜ್ಞೆ ಅಂದ್ರೆ ಪ್ರೊಹಿಬಿಷನ್ ಅಂತ ಕರಿತೀವಿ. ಶೆರ್ಷರರಿ ಮತ್ತು ಪ್ರತಿಬಂಧಕಾಜ್ಞೆಗೆ ಏನು ವ್ಯತ್ಯಾಸ ಅಂತಂದ್ರೆ ಪ್ರೊಹಿಬಿಷನ್ ಅನ್ನ ತೀರ್ಪು ಬರೋದಕ್ಕಿಂತ ಮುಂಚೆನೆ ಕೊಟ್ಟರೆ ಅದು ಪ್ರತಿಬಂಧಕಾಜ್ಞೆ ಅಂತೇಳಿ ಕರಿತೀವಿ. ತೀರ್ಪು ಬಂದಾದ ಮೇಲೆ ಆ ತೀರ್ಪನ್ನು ರದ್ದುಗೊಳಿಸಿ ಆ ಪ್ರಕರಣವನ್ನ, ಆ ಕೇಸನ್ನ ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದಕ್ಕೆ ತೋರಿಸುವಂಥದ್ದು ಅಥವಾ ಹೊರಡಿಸುವಂಥ ರಿಟ್ ಯಾವುದಂದ್ರೆ ಶೆರ್ಷರರಿ ಅಂತೇಳಿ ಕರಿತೀವಿ. ಎಸ್, ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಹೇಬಿಯಸ್ ಕಾರ್ಪಸ್ ಅಂತ ಹೇಳಿ ಕರಿತೀವಿ. ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ 24 ಗಂಟೆ ಒಳಗಡೆ ಹಾಜರುಪಡಿಸುವಂಥದ್ದು. ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತಂದ್ರೆ
ಇಲ್ಲಿ ಸಾರ್ವಜನಿಕ ಅಧಿಕಾರಿ ತಮ್ಮ ಕರ್ತವ್ಯ ನಿರ್ವಹಿಸುವಂತೆ ಆದೇಶ ಮಾಡೋದು. ಈಗಾಗಲೇ ಹೇಳಿದೆ ನಾನು ಎರಡು. ಎಸ್ 106ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದು? ಎಸ್ 352, 356, 360, 371 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 352ರ ಪ್ರಕಾರ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಇದೆ. ಎಸ್ 356 ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂತ ಹೇಳಿ ಕರಿತೀವಿ. 360 ಹಣಕಾಸಿನ ತುರ್ತು ಪರಿಸ್ಥಿತಿ. 371 ಮಹಾರಾಷ್ಟ್ರ ಮತ್ತು ಗುಜರಾತ್ ಸಂಬಂಧಪಟ್ಟಂತೆ ವಿಶೇಷ ಮೀಸಲಾತಿ ಕೊಡೋದ್ರ ಬಗ್ಗೆ ತಿಳಿಸುತ್ತದೆ. 107ನೇ ಪ್ರಶ್ನೆ, ಪಟ್ಟಿ ಎ ಪಟ್ಟಿ ಬಿ ಯೊಂದಿಗೆ ಸರಿಯಾಗಿ ಹೊಂದಿಸಿ ಅಂತಿದೆ. ಎಸ್ ಉತ್ತರ ಕಮಾಂಡ್, ದಕ್ಷಿಣ ಕಮಾಂಡ್, ಕೇಂದ್ರ ಕಮಾಂಡ್, ತರಬೇತಿ ಕಮಾಂಡ್ ಅಂತಿದೆ. ಅದು ಗೊತ್ತಿರಬೇಕು, 9ನೇ ತರಗತಿಯಲ್ಲಿ ಇದೆ ಅದು. ಇದಕ್ಕೆ ಸರಿಯಾದ ಆಪ್ಷನ್ಸ್ ಯಾವ್ದು ಅಂತಂದ್ರೆ ಎಸ್ ನಾಲ್ಕನೇದು ಅಂತಂದ್ರೆ ಇಲ್ಲಿ ನೋಡಿ, A3 ಅಂತಂದ್ರೆ ಉತ್ತರ ಕಮಾಂಡ್ ಅಂದ್ರೆ ಉಧಂಪುರದಲ್ಲಿದೆ. B1 ಅಂದ್ರೆ ದಕ್ಷಿಣ ಕಮಾಂಡ್ ಅನ್ನುವಂಥದ್ದು ಪುಣೆದಲ್ಲಿದೆ. ಕೇಂದ್ರ ಕಮಾಂಡ್ C4 ಅಂತಂದ್ರೆ ಲಕ್ನೋದಲ್ಲಿದೆ. ತರಬೇತಿ ಕಮಾಂಡ್ D2 ಅಂತಂದ್ರೆ ಎಸ್ ತರಬೇತಿ ಕಮಾಂಡ್ ಮಾದಲ್ಲಿದೆ. ಇಲ್ಲಿ ಕೊಡಲಾಗಿದೆ. ಒಟ್ಟು 7 ಅಲ್ಲಿ ಕಮಾಂಡ್ಗಳು, ಅದರ ಕೇಂದ್ರ ಕಚೇರಿ ಇದೆ, ಅದನ್ನು ಗೊತ್ತಿರಬೇಕು ನಿಮಗೆ. ಉತ್ತರ ಕಮಾಂಡ್ ಉಧಂಪುರ್, ದಕ್ಷಿಣ ಕಮಾಂಡ್ ಪುಣೆ, ಪೂರ್ವ ಕಮಾಂಡ್ ಕೋಲ್ಕತ್ತಾ, ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ, ವಾಯು ಕಮಾಂಡ್ ಜೈಪುರ, ಕೇಂದ್ರ ಕಮಾಂಡ್ ಲಕ್ನೋ, ತರಬೇತಿ ಕಮಾಂಡ್ ಮಾವ ಪ್ರದೇಶದಲ್ಲಿ ಇದೆ. ಎಸ್ 108ನೇ ಪ್ರಶ್ನೆ, ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನ, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನ, ಮಕ್ಕಳ ಆಸೆಗಳನ್ನ ವ್ಯವಗೊಳಿಸುತ್ತದೆ ಅಂತೇಳಿ ಹೇಳಿಕೆ ನೀಡಿದವರು ಯಾರಂತೇಳಿ ಅಬ್ರಾಹಂ ಲಿಂಕನ್, ಐಸನ್ ಹೋವರ್, ಜಾನ್ ಮತಾಯಿ, ನೆಲ್ಸನ್ ಮಂಡೇಲಾ ಅಂತಂದ್ರೆ ಇದಕ್ಕೆ ಐಸನ್ ಓವರ್ ಅನ್ನುವಂಥದ್ದು ಸರಿಯಾದ ಉತ್ತರ. 109ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಯುನೆಸ್ಕೋ ಪ್ರಧಾನ ಕಚೇರಿ ಪ್ಯಾರಿಸ್ನಲ್ಲಿದೆ. ವಿಶ್ವ ವ್ಯಾಪಾರ ಸಂಘಟನೆ ಜನವರಿ 1, 1995ರಂದು ಸ್ಥಾಪನೆಯಾಗಿದೆ. ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆ ಅನುಮೋದನೆ ಅವಶ್ಯಕವಾಗಿರುತ್ತದೆ ಅಂತೇಳಿ. ಎಸ್ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ AB ಮಾತ್ರ ಸರಿ, BC ಮಾತ್ರ ಸರಿ, BC-D ಮಾತ್ರ ಸರಿ, ABC ಮಾತ್ರ ಸರಿ ಅಂತಿದೆ. ಇಲ್ಲಿ ಮೇಲಿನ ಎಲ್ಲ ವಾಕ್ಯಗಳು ಕೂಡ ಸರಿಯಾದ್ದು. ಎಸ್ 110ನೇ ಪ್ರಶ್ನೆ, ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂತೇಳಿ. 8, 10, 12, 14 ಅಂತಿದೆ. ಆರ್ಟಿಕಲ್ 80ರ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಸಭೆಗೆ 12 ಜನರನ್ನ ನಾಮಕರಣ ಮಾಡ್ತಾರೆ. 131ನೇ ಪ್ರಶ್ನೆ, ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು? ಎಸ್ 14ನೇ ವಿಧಿ, 15ನೇ ವಿಧಿ, 16ನೇ ವಿಧಿ ಅಂತಿದೆ. ಸರಿಯಾದ ಉತ್ತರ ಯಾವುದಂದ್ರೆ 17ನೇ ವಿಧಿ. ನೆಕ್ಸ್ಟ್ 103ನೇ ಪ್ರಶ್ನೆ, 2023ರ TETಯಲ್ಲಿ ಕೇಳಿರುವಂಥದ್ದು, ಭಾರತದ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ. ಎಸ್ 352, 324, 52, 79 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 79. ಈ ಕೊಟ್ಟಿರುವ ಆರ್ಟಿಕಲ್ ಏನಿದೆಯಲ್ಲ 6ರಿಂದ 10ನೇ ತರಗತಿ ಒಳಗಡೆ ಕೊಟ್ಟಿರುವಂತಹ ಆರ್ಟಿಕಲ್ಗಳನ್ನ ಮಾತ್ರ ಇಲ್ಲಿವರೆಗೂ ಕೇಳಿರುವಂಥದ್ದು, ಬೇರೆ ಆರ್ಟಿಕಲ್ಗಳನ್ನ ಕೇಳಿಲ್ಲ. ಎಸ್ 324 ಭಾರತದ ಚುನಾವಣಾ ಆಯೋಗ, 52 ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕನ್ನುವಂಥದ್ದು ಹೇಳುತ್ತಂತೇಳಿ. 104ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ. ನವೆಂಬರ್ 26, 1949, ಜನವರಿ 28, 1950, ಜನವರಿ 26, 1950, ಜನವರಿ 25, 1950 ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಜನವರಿ 28, 1950. ಎಸ್ ವಿಧಿ 124ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಡಲಾಗಿದೆ. ಎಸ್ ಭಾರತದ ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ 26, 1949. ಎಸ್ ಭಾರತದ ಸಂವಿಧಾನ ಜಾರಿಗೆ ಬಂದದ್ದು 1950 ಜನವರಿ 26. ಎಸ್ ಭಾರತದ ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು ಆರ್ಟಿಕಲ್ 324ರ ಪ್ರಕಾರ ಜನವರಿ 25, 1950. 106ನೇ ಪ್ರಶ್ನೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ಜಿನೆವಾ, ರೋಮ್, ಪ್ಯಾರಿಸ್, ನ್ಯೂಯಾರ್ಕ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ರೋಮ್ ಅನ್ನುವಂಥ. ಜಿನೆವಾದಲ್ಲಿ ಯಾವುದಿದೆ ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಕೇಂದ್ರ ಕಚೇರಿ ಇದೆ. ಎಸ್ ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಪ್ರಧಾನ ಕಚೇರಿ ಇದೆ. ನ್ಯೂಯಾರ್ಕ್ದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇದೆ. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗಿದೆ. 107ನೇ ಪ್ರಶ್ನೆ, 1971ರಲ್ಲಿ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವಂತೇಳಿ. ಭಾರತ, ರಷ್ಯಾ, ಭಾರತ, ಚೀನಾ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಶ್ರೀಲಂಕಾ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಾರೆ ಭಾರತ ಮತ್ತು ರಷ್ಯಾ ಅನ್ನುವಂಥ. 108ನೇ ಪ್ರಶ್ನೆ, ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನು ಆರಿಸಿ ಅಂತೆ. ನಮ್ಮ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಎಸ್ ಸರಿ. ಸಂವಿಧಾನದ ಪರಿಚ್ಛೇದ 51A ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲ್ಪಟ್ಟಿದೆ. ಇದು ಕೂಡ ಸರಿಯಾದದ್ದು. ಹಾಗಾಗಿ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ
ಎಸ್, ಎ ಮತ್ತು ಬಿ ಎರಡು ಸರಿ ಅನ್ನುವಂಥದ್ದು ಒಂದನೇದು. ಎಸ್, 2024ರ ಟಿಇಟಿಯಲ್ಲಿ ನೋಡಿ, ಪ್ರಾರಂಭದಲ್ಲಿ ಸರಳವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದರೆ ಇತ್ತೀಚೆಗೆ 2024ರ 23-24ರ ಪ್ರಶ್ನೆಗಳನ್ನ ನೋಡಿದಾಗ ಒಂದಿಷ್ಟು ಟ್ವಿಸ್ಟ್ ಮಾಡುವಂತ ಇದನ್ನು ನಾವಿಲ್ಲಿ ನೋಡಬಹುದು. 99ನೇ ಪ್ರಶ್ನೆ 2024ರ ಟಿಇಟಿಯಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿಯನ್ನು ರಚಿಸಿದವರು ಯಾರು? ರೂಸೋ, ವಾಲ್ಟೈರ್, ಮ್ಯಾಂಟಿಸ್ಕೋ ಅಂತಿದೆ, ಅರಿಸ್ಟಾಟಲ್ ಅಂತಿದೆ. ಸರಿಯಾದ ಉತ್ತರ ಯಾವುದಂದ್ರೆ ರೂಸೋ ಅನ್ನುವಂಥದ್ದು. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನ ಆರಿಸಿ ಅಂತೇಳಿ. ಎಸ್, ಫಜಲ್ ಅವರು ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ ಕೆ ಎಂ ಪಣಿಕರ್, ಎಚ್ ಎನ್ ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು ಅಂತೇಳಿ. ಇದು ಸರಿಯಾದ ವಾಕ್ಯ ಇದೆ. ಎಸ್, ಕಾರಣ ರಾಜ್ಯ ಪುನರ್ವಿಂಗಡನಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿದೆ. ಅಂದ್ರೆ ಮೊದಲನೇದು ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ತಪ್ಪಾಗಿದೆ ಅಂತೇಳಿ. ಎ ಸರಿ, ಬಿ ತಪ್ಪು ಅನ್ನುವಂಥದ್ದು ಇಲ್ಲಿ ಒಂದನೇ ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ ಯಾಕೆ ಅಂತಂದ್ರೆ 1955ರಲ್ಲಿ ರಾಜ್ಯ ಪುನರ್ವಿಂಗಡಣೆ ಜಾರಿಗೆ ಬಂದಿದೆ, 56ರಲ್ಲಿ ಜಾರಿಗೆ ಬಂದಿದೆ, 55 ಅನ್ನುವಂಥದ್ದು ತಪ್ಪು. 104ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನ ಆಚರಿಸುವುದು ಯಾವಾಗ ಅಂತೇಳಿ. ಅಕ್ಟೋಬರ್ 24ರಂದು, ಅಕ್ಟೋಬರ್ 25ರಂದು, ಅಕ್ಟೋಬರ್ 26ರಂದು, ಅಕ್ಟೋಬರ್ 27 ಅಂತಿದೆ. ಎಸ್, ಸರಿಯಾದ ಉತ್ತರ ಯಾವುದಂದ್ರೆ ಅಕ್ಟೋಬರ್ 24. 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗಿರೋದ್ರಿಂದ ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನ ಅಂತೇಳಿ ನಾವು ಅಕ್ಟೋಬರ್ 24ರಂದು ಆಚರಣೆ ಮಾಡ್ತೀವಿ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತೇಳಿ. ಕನಿಷ್ಠ ಕೂಲಿ ಕಾಯ್ದೆ 1948ರಲ್ಲಿ ಜಾರಿಗೆ ಬಂದಿದೆ. ಎಸ್ ಸರಿ. 76ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 11ನೆಯ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ಎಸ್ ಸರಿ. 1947 ಡಿಸೆಂಬರ್ 13ರಂದು ದೇಹಗಳ ನಿರ್ಣಯವನ್ನ ಮಂಡಿಸಲಾಯಿತು ಅನ್ನುವಂಥದ್ದು ತಪ್ಪು. ಯಾಕೆಂದ್ರೆ ಇದು 1946 ಆಗ್ಬೇಕಿತ್ತು. ಎಸ್, ಭಾರತದ ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅನ್ನುವಂಥದ್ದು ಕೂಡ ತಪ್ಪು. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತೇಳಿ ಆಗ್ಬೇಕಿತ್ತು. ಹಾಗಾಗಿ ಇಲ್ಲಿ ಹೇಳಿಕೆಗಳು ಕೊಟ್ಟಿರುವಂತ 4 ಹೇಳಿಕೆ ಇದೆ. ಇದರಾಗ ಎಷ್ಟು ಹೇಳಿಕೆ ಸರಿ ಇದೆ ಅಂತಂದ್ರೆ 2 ಹೇಳಿಕೆ, ಎ ಮತ್ತು ಬಿ ಇದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 2 ಹೇಳಿಕೆಗಳು ಸರಿ ಇವೆ ಅಂತೇಳಿ. 106ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತೇಳಿ. ಎಸ್, ಸಮಾನತೆ ಹಕ್ಕು 14ರಿಂದ 18 ಸರಿ ಇದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28 ಸರಿ ಇದೆ. ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥದ್ದು 19ರಿಂದ 21 ಅನ್ನುವಂಥದ್ದು ತಪ್ಪು. ಇದು 18ರಿಂದ 22 ಅಂತೇಳಿ ಆಗಬೇಕಿತ್ತು. ಶೋಷಣೆ ವಿರುದ್ಧದ ಹಕ್ಕು ಕೂಡ ಸರಿ ಇದೆ. ಇದು ಸರಿಯಾದ ಉತ್ತರ ಯಾವುದಂದ್ರೆ ಸ್ವಾತಂತ್ರ್ಯದ ಹಕ್ಕು 19ರಿಂದ 21 ಅನ್ನುವಂಥದ್ದು ತಪ್ಪು. ಎಸ್, ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ಆರ್ಟಿಕಲ್ ವರೆಗಿದೆ. ಸಮಾನತೆ ಹಕ್ಕು 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22, ಶೋಷಣೆ ವಿರುದ್ಧದ ಹಕ್ಕು 23, 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30, ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32 ಅನ್ನುವಂಥದ್ದು. ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ. 61ನೇ ತಿದ್ದುಪಡಿ 1988ರ ಮೂಲಕ ಮತದಾನದ ಕನಿಷ್ಠ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಎಸ್, ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 1986ರಲ್ಲಿ ಜಾರಿಗೆ ಬಂದಿದೆ ಅಂತೇಳಿ. ಆದರೆ ಇಲ್ಲಿ ಸರಿಯಾದ ಆಯ್ಕೆಗಳು ಯಾವುವು ಅಂತೇಳಿ. ಇಲ್ಲಿ 61ನೇ ತಿದ್ದುಪಡಿ ಮಾಡಿ 21ರಿಂದ 18ಕ್ಕೆ ಇಳಿಸಿದ್ದು ಸರಿಯಾದ ವಾಕ್ಯ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ ಅನ್ನುವಂಥದ್ದು ಕೂಡ ಸರಿ. ಆದರೆ ಸಿ ಅನ್ನುವಂಥದ್ದು ತಪ್ಪು. ಹಾಗಾಗಿ ಇಲ್ಲಿ ಎ ಬಿ ಮಾತ್ರ ಅನ್ನುವಂಥದ್ದು ಸರಿಯಾದ ಉತ್ತರ. 2ನೇ ಆಪ್ಷನ್ಸ್ ಇದೆಯಲ್ಲ ಅದು. ಯಾಕೆ 86 ತಪ್ಪಂದ್ರೆ 1976ರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಜಾರಿಗೆ ಬಂದಿದ್ದು. ಹೊಂದಿಸಿ ಬರೀರಿ ಅಂತ ಹೇಳಿದೆ. ಎಸ್, ಭಾರತದ ಚುನಾವಣಾ ಆಯೋಗದ ರಚನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ, ಶಿಕ್ಷಣದ ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಅಂತೇಳಿ. ಎಸ್, ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಇದರ ಸರಿಯಾದ ಉತ್ತರ ಭಾರತದ ಚುನಾವಣಾ ಆಯೋಗದ ರಚನೆ ಅಂತಂದ್ರೆ ಎಷ್ಟು ಅಂದ್ರೆ ಆರ್ಟಿಕಲ್ 324, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದ್ರೆ 352, ಹಣಕಾಸಿನ ತುರ್ತು ಪರಿಸ್ಥಿತಿ ಅಂದ್ರೆ 360, ಶಿಕ್ಷಣ ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಅಂತಂದ್ರೆ ಅದು 21A. ಹಾಗಾಗಿ ಇಲ್ಲಿ ಆಪ್ಷನ್ 3 ಅನ್ನುವಂಥದ್ದು ಸರಿಯಾದ ಉತ್ತರ. ಹೇಗೆ ಅಂತಂದ್ರೆ ಭಾರತದ ಚುನಾವಣಾ ಆಯೋಗದ ರಚನೆ 324 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352, ಹಣಕಾಸಿನ ತುರ್ತು ಪರಿಸ್ಥಿತಿ 360, ಶಿಕ್ಷಣದ ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ 21A. 86ನೇ ತಿದ್ದುಪಡಿ ಮಾಡಿ ಈ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತೇಳಿ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಿಸಿದೆ. ಎಸ್, 2000ರಲ್ಲಿ ರಚನೆ ಮಾಡಿ 2002ರಲ್ಲಿ ರಿಪೋರ್ಟ್ ಕೊಡಲಾಗಿದೆ. ಬಿ, ಸುಚಿತ್ ಕೃಪಲಾನಿ ಮಹಾರಾಷ್ಟ್ರದ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಎನ್ನುವಂಥದ್ದು ತಪ್ಪಾದ ವಾಕ್ಯ. ಯಾಕೆ ಅಂತಂದ್ರೆ ಇಲ್ಲಿ ಮಹಾರಾಷ್ಟ್ರ ಬರಬಾರದಿತ್ತು, ಉತ್ತರ ಪ್ರದೇಶ ಬರಬೇಕಿತ್ತು. ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಸರಿ ಇದೆ. VS ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ಅನ್ನುವಂಥದ್ದು ಕೂಡ ಸರಿಯಾಗಿದೆ. ಇಲ್ಲಿ ತಪ್ಪಾದದ್ದು ಯಾವುದು ಅಂತಂದ್ರೆ ಬಿ ಎನ್ನುವಂಥದ್ದು. ಹಾಗಾಗಿ ಕೊಟ್ಟಿರುವಂತಹ 4 ವಾಕ್ಯಗಳಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ. ಯಾಕೆ
ಬಿ ಯಾಕತ್ತಪ್ಪ ಅಂತಂದ್ರೆ ಅಲ್ಲಿ ಉತ್ತರ ಪ್ರದೇಶ ಅಂತ ಬರಬೇಕಿತ್ತು, ಮಹಾರಾಷ್ಟ್ರ ಬಂದಿದೆ. ಎಸ್, ಈ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನು ಆರಿಸಿ ಅಂತ. ವಿಶ್ವಸಂಸ್ಥೆ ಎಂಬ ಶಬ್ದವನ್ನ ಫ್ರಾಂಕ್ಲಿನ್ ಡಿ ರೂಜ್ವೆಲ್ಟ್ ಅವರು ಚಾಲ್ತಿಗೆ ತಂದರು. ಎಸ್, ಸರಿ. ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಸದಸ್ಯ ರಾಷ್ಟ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಇಟಲಿ, ಫ್ರಾನ್ಸ್ ಮತ್ತು ಚೀನಾ ಅಂತಿದೆ. ಇದು ತಪ್ಪು. ಯಾಕೆ ಅಂತಂದ್ರೆ ಅಲ್ಲಿ ಇಟಲಿ ಬದಲಾಗಿ ಇಂಗ್ಲೆಂಡ್ ಬರಬೇಕಿತ್ತು. ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ನ್ಯಾಯಾಧೀಶರನ್ನು ಒಳಗೊಂಡಿದೆ. ಇದು ಕೂಡ ಸರಿ. 4ನೇದು, ವಿಶ್ವಸಂಸ್ಥೆ ಪ್ರಥಮ ಕಾರ್ಯದರ್ಶಿ ಪೆಂಗುಲಿ ಅವರು ಸ್ವೀಡನ್ ದೇಶ ಅಂತಿದೆ, ಅದು ನಾರ್ವೆ ಆಗಬೇಕಿತ್ತು. ಅಂದ್ರೆ ಕೊಟ್ಟಿರುವ 4 ಹೇಳಿಕೆಗಳಲ್ಲಿ 2 ಹೇಳಿಕೆ ಸರಿವೆ, 2 ಹೇಳಿಕೆ ತಪ್ಪಾಗಿವೆ. ಅಂದ್ರೆ ಎ ಮತ್ತು ಸಿ ಅನ್ನುವಂಥದ್ದು ಸರಿಯಾಗಿದೆ. ಇಲ್ಲಿ ಇಂಗ್ಲೆಂಡ್ ಆಗಬೇಕಿತ್ತು, ನೆಕ್ಸ್ಟ್ ಇಲ್ಲಿ ನಾರ್ವೆ ಆಗಬೇಕಿತ್ತು. ನೆಕ್ಸ್ಟ್ 133ನೇ ಪ್ರಶ್ನೆ, ಈ ಕೆಳಕಂಡ ಸಂವಿಧಾನದ ತಿದ್ದುಪಡಿಯ ಕಾಯ್ದೆ ಮೂಲಕ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಅಂತೇಳಿ. ಎಸ್, ಎಷ್ಟೇ ತಿದ್ದುಪಡಿ ಇರುವಂಥದ್ದು? 72, 73, 74, 75 ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 73ನೇ ತಿದ್ದುಪಡಿ. ಅಂದ್ರೆ ಇಲ್ಲಿವರೆಗೂ ನಾವು 2014ರಿಂದ 2024ರವರೆಗೂ ಪೌರನೀತಿ ಅಥವಾ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನ ಚರ್ಚಿಸಲಾಗಿದೆ. ಈ ಚರ್ಚೆಯಿಂದ ನಿಮ್ಗೆ ಏನ್ ಗೊತ್ತಾಗಬೇಕಂದ್ರೆ, ಯಾವ 6ರಿಂದ 10ನೇ ತರಗತಿಗೆ ಸಿಲೆಬಸ್ ಅನ್ನು ಬಿಟ್ಟು ನಿಮ್ಮ ಟಿ ಆಗಿರ್ಬೋದು ಅಥವಾ GPST ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಅದನ್ನ ಸಿಲೆಬಸ್ ಬಿಟ್ಟು ಕೇಳಲ್ಲ. ಈ ಎಲ್ಲ ಪ್ರಶ್ನೆಗಳನ್ನ ಖಂಡಿತ ಓದ್ಕೊಂಡು ಹೋದ್ರೆ ನಿಮ್ಮ ಟಿ ಅಥವಾ ನೇಮಕಾತಿ ಸಂದರ್ಭದಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಾ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.